ಓಂ ಭಗವತೆ ನೃಸಿಂಹಾಯ ತೇಜಸ್ತೇಜಸೇ ನಮಃ. ಮಹಾಲಕ್ಷ್ಮೀ ನಮಃ. ಪ್ರಾಣಾಯ ದೇಹೇಂದ್ರಿಯ ಪ್ರಾಣಮನೋಭಿಮಾನಿನೇ ನಮಃ. ಭಾಗವತ ಸಾರೋದ್ಧಾರಸ್ಯ ಇಂದ್ರಿಯಜಯ ಪ್ರಕರಣಂ ನಾಮ ಇದಾನೀಂ ಪ್ರವರ್ತತೆ. ತತ್ರ ಮೋಕ್ಷಸಾಧನೆ ಭೂತಾಃ ये साधनप्रकाराः वर्तन्ते श्रवणं मननं ध्यानं चेति तेषां मध्ये इन्द्रियजयस्यैव प्राथम्यं वर्तते. यदि कश्चन साधकः सर्वानपि मोक्षसाधनप्रकारान् श्रवणमननध्यानाख्यान् अनुतिष्ठति, परन्तु इंद्रियजये तो अशक्तः भवति, तस्य सर्वमपि साधनं व्यर्थमेव भवति अथवा केवलं जीवनोपायत्वेन तिष्ठति. यदि सर्वेपि लोकाः तस्यास्य पुरुषस्य डम्भं जानन्ति तदा स्वयं साधनप्रकारः जीवनोपायोपि नैव भवेत्. यतिदम् अल्पं सुखं संसारे अनुभूयते तत्तु आपाततः किञ्चित् सुखमिव प्रतिभाति, परन्तु परिणामे महत् दुःखमेव आवहति. इतीमं विषयं भक्ताग्रगण्यः प्रह्लादः भगवतः नरसिंहस्य सन्निधौ प्रार्थयति. अतः सर्वेषु अपि उपायेषु इन्द्रियनिग्रहस्यैव प्राथम्यं ज्ञायेत. अथात्र 240-100 श्लोकः 142ನೇ ಶ್ಲೋಕ ಇಂದ್ರಿಯಜಯ ಪ್ರಕರಣದಲ್ಲಿ. ನೈತನ್ಮನಸ್ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟ ಮಸಾಧು ತೀವ್ರಂ ಕಾಮಾತುರಂ ಹರ್ಷ ಶೋಕ ಭಯೈಷಣಾರ್ಥಂ ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ. ಪ್ರಹ್ಲಾದ ನರಸಿಂಹದೇವನ ಹತ್ರ ತನ್ನ ವಿನಂತಿಯನ್ನು ಮಾಡ್ಕೋತಾ ಇದ್ದಾನೆ. ನೀನು ಈ ಜಗತ್ತಿಗೆಲ್ಲ ನಾಥ, ವೈಕುಂಠಕ್ಕೂ ಕೂಡ ಒಡೆಯ. ನನ್ನ ಈ ಮನಸ್ಸು ನಿನ್ನ ಕುರಿತಾದ ಶ್ರವಣದಲ್ಲಿ ಇವತ್ತು ಸುಖ ಕಾಣ್ತಾ ಇಲ್ಲ. ನೈತನ್ ಮನಸ್ ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ. ಪ್ರಹ್ಲಾದ ಹೇಳಿದ ಮಾತದು. ವಾಸ್ತವಿಕವಾಗಿ ಅವನು ಸುದೃಢವಾದಂಥ ಪರೋಕ್ಷ ಜ್ಞಾನವನ್ನು ಗಳಿಸಿ ಮತ್ತು ಮಾನಸಾಪರೋಕ್ಷವನ್ನು ಪಡೆದು ಮಾನಸಾಪರೋಕ್ಷವನ್ನು ಕೂಡ ಶಿಥಿಲ ಅಂತ ಅದನ್ನು ಪರಿತ್ಯಾಗ ಮಾಡಿ ಸ್ವರೂಪಾಪರೋಕ್ಷವನ್ನೇ ಪಡೆದಂಥವನು. ಆ ಹಂತದ ಸಾಧಕನೇ ಅವನು. ಅಂಥವನು ಕೂಡ ಹೇಳ್ತಿದ್ದಾನೆ, ನನಗೆ ನನ್ನ ಈ ಮನಸ್ಸು ನಿನ್ನ ಕಥಾಶ್ರವಣದಲ್ಲಿ, ನಿನ್ನ ಕುರಿತಾದ ತತ್ವದ ಶ್ರವಣದಲ್ಲಿ, ನಿನ್ನ ಮಂಗಲಕರವಾದಂಥ ನಾಮಗಳು ಮತ್ತು ರೂಪಗಳ ಮಹಿಮೆಯ ಶ್ರವಣದಲ್ಲಿ ನನ್ನ ಮನಸ್ಸು ಸುಖ ಕಾಣ್ತಿಲ್ಲ. ಅದು ಪಾಪದಿಂದ ಕಲುಷಿತವಾಗಿಬಿಟ್ಟಿದೆ. ದುಷ್ಟಂ, ದುರಿತ ದುಷ್ಟಂ, ಅಸಾಧು ತೀವ್ರಂ, ಅದು ಬಹಳ ತೀವ್ರವಾಗಿದೆ. ತೀವ್ರವಾಗಿರುವುದು ಅಂದರೆ ವಿಷಯದ ಸುಖದ ಕಡೆಗೆ ತೀವ್ರವಾಗಿ ಧಾವಿಸ್ತಾ ಇದೆ. ಮತ್ತು ಅದಕ್ಕೆ ನಾನಾ ಥರದ ಬಯಕೆಗಳು ಬೇರೆ. ಕಾಮಾತುರಂ, ಕಾಮದಿಂದ ಅದು ಆತುರ ಆಗಿದೆ. ಹರ್ಷ ಶೋಕ ಭಯ ಈಷಣಾರ್ಥಂ, ಭಯ ಈಷಣ ಆರ್ತಂ. ಒಂದು ಕಡೆ ಅದಕ್ಕೆ ಸಂತೋಷ ಆಗ್ತದೆ, ಮತ್ತೊಂದು ಕಡೆ ದುಃಖ ಪಡ್ತದೆ. ಮರುಕ್ಷಣದಲ್ಲಿ ಅದಕ್ಕೆ ತೀವ್ರವಾದಂಥ ಭಯವೂ ಕೂಡ ಆಗ್ತದೆ. ಮತ್ತು ಈಷಣಾರ್ಥಂ, ಈಷಣ ಅಂದರೆ ಬಯಕೆಗಳು. ಅನೇಕ ಥರದ ಬಯಕೆಗಳಿಂದ ಅದು ಬಳಲುತ್ತಿದೆ. ಮನೆ, ಮಠ,
ಇಂತಹ ಮೊದಲಾದ ಜಡ ಚೇತನ ವಸ್ತುಗಳೇನಿವೆ, ಪ್ರಾಪಂಚಿಕ ವಸ್ತುಗಳು ಜಡ ಮತ್ತು ಚೇತನ, ಅವುಗಳ ಕುರಿತಾದೊಂದು ತೀವ್ರವಾದಂತಹ ಬಯಕೆ. ಈ ಬಯಕೆಗಳಿಂದ ಅದು ಬಳಲಿದೆ. ಬಯಸುವುದೇನೋ ಬಯಸ್ತಾ ಇದೆ, ಆದರೆ ಆ ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದಾಗ ಆ ಮನಸ್ಸು ಬಳಲುತ್ತದೆ. ಇಂಥ ಮನಸ್ಸನ್ನು ಇಟ್ಕೊಂಡು ನಿನ್ನ ಮಹಿಮೆಯನ್ನು ನಾನೇನು ಚಿಂತನೆ ಮಾಡಿಯೇನು? ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ. ನಾನು ದೀನ ಅಂತ ಹೇಳ್ಕೊತಿದ್ದಾನ ಅವನು. ತುಂಬ ಮಹತ್ವದ ಶ್ಲೋಕ. ಪ್ರಾಯ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಅನ್ನೋದನ್ನು ನಮಗೆ ಕಲಿಸ್ತಾ ಇದ್ದಾನಷ್ಟೆ. ನಮಗೀಗ ಈ ದೇಹ, ನಮ್ಮ ಈ ದೇಹ ಮತ್ತು ಆ ದೇಹದ ಒಳಗಿರುವಂಥ ಮನಸ್ಸು, ಆ ದೇಹ ಮತ್ತು ಮನಸ್ಸೇ ನಮ್ಮನ್ನೆಲ್ಲವನ್ನು ನಿಯಂತ್ರಿಸ್ತಾ ಇದೆ. ದೇಹಕ್ಕೆ ದಣಿವಾದರೆ ಮನಸ್ಸಿಗೂ ದಣಿವಾಗ್ತದೆ. ಮನಸ್ಸಿಗೂ ಏನಾದರೂ ಆರ್ತತೆ ಕಾಡಿದರೆ ಅದು ದೇಹದ ಮೇಲೆ ಪರಿಣಾಮ ಬೀರ್ತದೆ. ಹೀಗೆಲ್ಲ ಇರುವಾಗ ಅಂಥ ದೇಹ, ಇಲ್ಲಿ ಹೇಳಿರುವುದು ಮನಸ್ಸನ್ನು ಮಾತ್ರ ಇಟ್ಕೊಂಡಿದ್ದಾರೆ, ಆದರೆ ನಾನು ಅದನ್ನು ದೇಹಕ್ಕೂ ಕೂಡ ಸಂಬಂಧಪಟ್ಟಂತೆ ಹೇಳಬೇಕು ಅಂತ ಅಂದ್ಕೊಂಡೆ. ತಸ್ಮಿನ್ ಕಥಂ ಗತಿಂ ತವ ಗತಿಂ ವಿಮೃಶಾಮಿ ದೀನಃ. ಅಂಥ ಮನಸ್ಸನ್ನು ಇಟ್ಕೊಂಡು, ಅಂಥ ದಣಿದ ಮನಸ್ಸನ್ನು ಇಟ್ಕೊಂಡು ನಾನು ಏನು ವಿಚಾರ ಮಾಡಬಲ್ಲೆ? ತುಂಬ ಮಹತ್ವದ್ದದು. ಯಾಕೆಂದರೆ ವಿಷಯಗಳನ್ನು ಮನಸ್ಸು ಬಯಸ್ತದೆ. ವಿಷಯಗಳನ್ನು ತೀವ್ರವಾಗಿ ಮನಸ್ಸು ಬಯಸಿದಾಗ ಅದಕ್ಕೆ ಆ ಬಯಕೆಗಳು ಭಗವಂತನ ಕಡೆಗೆ ವಿಚಾರ ಮಾಡಲಿಕ್ಕೆ ಪ್ರತಿಬಂಧಕ ಆಗ್ತವೆ. ಬಯಕೆಗಳಿನ್ನೂ ಈಡೇರಿಲ್ಲ, ಕೇವಲ ಬಯಸ್ತಿದೆ ಅಷ್ಟೆ. ಬಯಕೆಗಳೇ ತೀವ್ರವಾಗಿರೋದ್ರಿಂದ ಭಗವಂತನ ಕಡೆ ಮನಸ್ಸು ಹರಿಯೋದಿಲ್ಲ. ಇನ್ನು ಬಯಕೆಗಳು ಈಡೇರಿದಾಗ, ಆ ಅಭೀಷ್ಟ ವಸ್ತುಗಳನ್ನು ನಾವು ಪಡೆದಾಗ, ಆ ಸಂದರ್ಭದಲ್ಲಂತೂ ಭಗವಂತನ ನೆನಪು ನಮಗೆ ಬರೋದೇ ಇಲ್ಲ. ಇನ್ನು ನಮ್ಮ ಅಪೇಕ್ಷಿತವಾದ ಸುಖ ನಮಗೆ ಸಿಕ್ಕು ಅದಾದ ಬಳಿಕ ಆ ಮನಸ್ಸಿಗೆ ಮತ್ತೆ ದಣಿವಾಗ್ತದೆ. ನಾವು ಇದನ್ನು ಕಳೆದ ದಿವಸ ನೋಡಿದ್ದೇವೆ. ತೀವ್ರ ಹಸಿವಾದಾಗ ನಮ್ಮ ದೇಹ, ನಮ್ಮ ಮನಸ್ಸು ಇಂಥ ತತ್ವಗಳ ಶ್ರವಣಕ್ಕೆ ಮತ್ತು ಪ್ರವಚನಕ್ಕೆ ಒಡಂಬಡೋದಿಲ್ಲ. ಮತ್ತೆ ಹಸಿವು ತಣಿದ ಮೇಲೆ, ಹೊಟ್ಟೆ ತುಂಬಿದ ಮೇಲೆ ಅದಕ್ಕೊಂದಷ್ಟು ಮದ ಬಂದುಬಿಡ್ತದೆ, ಮತ್ತೆ ಆಯಾಸ ಆಗ್ತದೆ. ಅಂತೂ ಮುಂಚೆನೂ ಆಯಾಸ, ಆಮೇಲೂ ಆಯಾಸ. ಇದು ಪ್ರಾಪಂಚಿಕ ವಸ್ತುಗಳ ಸ್ವಭಾವ. ಇದು ಕೇವಲ ಹೊಟ್ಟೆಗೆ ತಿನ್ನುವ ಆಹಾರ ಅಲ್ಲ. 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯದಿಂದ ಮಾಡುವಂಥ ಎಲ್ಲ ಕಾರ್ಯಗಳು ಏನಿವೆ, ಆ ಎಲ್ಲ ಕಾರ್ಯಗಳು ಕೂಡ ಹೀಗೆ ಮುಂಚೆಯೂ ನಮ್ಮನ್ನು ದಣಿಸ್ತವೆ, ನಮ್ಮನ್ನು ದುಃಖಿತರನ್ನಾಗಿ ಮಾಡ್ತವೆ. ಸಿಕ್ಕಿಲ್ಲ ಅಂತ ಮುಂಚೆ ದುಃಖ, ಸಿಕ್ಕ ಮೇಲೆ ಅದರಿಂದ ಮತ್ತೆ ದಣಿವು. ಇನ್ನಷ್ಟು ಸಿಗಬೇಕಾಗಿತ್ತು, ಎಷ್ಟು ಸಿಗಬೇಕಾಗಿತ್ತು ಅಷ್ಟು ಸಿಗಲಿಲ್ಲ ಅಂತ ನಿರಾಶೆ ಬೇರೆ. ಇಂಥ ಮನಸ್ಸನ್ನು ಇಟ್ಕೊಂಡು ಭಗವಂತನ ಕುರಿತಾಗಿ ನಾನೇನು ವಿಚಾರ ಮಾಡಬಲ್ಲೆ? ಅಲ್ಲಿ ಕಥಂ ವಿಮರ್ಶಾಮಿ ಅಂತಿದೆ, ನಾನೇನು ವಿಮರ್ಶೆ ಮಾಡಬಲ್ಲೆ ಅಂತ. ಅದು ಬರೇ ವಿಮರ್ಶೆ ಅಂತ ಅಷ್ಟೇ ಅಲ್ಲ, ಶ್ರವಣ, ಮನನ, ಧ್ಯಾನ ಇದೆಲ್ಲವನ್ನಾದರೂ ನಾನು ಹೇಗೆ ಮಾಡಬಲ್ಲೆ ಅಂತ. ವಿಮರ್ಶಾಮಿ ಅಂತ ಪ್ರತ್ಯೇಕವಾಗಿ ಯಾಕೆ ಹೇಳ್ತಾರೆ ಅಂದರೆ, ಶ್ರವಣ ಯಾರೋ ಮಾಡಿಸ್ತಾ ಇರ್ತಾರೆ, ನಮ್ಮ ಮನಸ್ಸು ದಣದಿದ್ರು ಕೂಡ ಕಿವಿ ಮೇಲೆ ಒಂದಿಷ್ಟು ಬೀಳ್ತಾ ಇರ್ತದೆ. ಧ್ಯಾನ ಮಾಡಬೇಕು ಅಂತ ಕೂತಾಗ, ಮಂತ್ರಗಳು ಜಪ ಮಾಡಬೇಕು ಅಂತ ಕೂತಾಗಲೂ ಕೂಡ ಮಂತ್ರಗಳು ಬಾಯ್ಪಾಠ ಬರ್ತಿರ್ತವೆ. ನಮಗೆ ಒಂದಿಷ್ಟು ಆಗಿ ಹೋಗ್ತದೆ, ಹೇಗೋ ಅಭ್ಯಾಸ ಬರೋದ್ರಿಂದ ಆಗಿ ಹೋಗ್ತದೆ. ಕೈ ಲೆಕ್ಕ ಹಾಕ್ತಿರ್ತದೆ, ಬಾಯಿ ಸ್ತೋತ್ರವನ್ನು ಬಾಯ್ಪಾಠದ ಕ್ರಮದಿಂದ ಹೇಳ್ತಾ ಇರ್ತದೆ. ಮುಖ್ಯವಾಗಿ ಮನನ ಮಾಡೋದಿದೆಯಲ್ಲ, ಶ್ರವಣ, ಮನನ ಮತ್ತು ಧ್ಯಾನ, ಈ 3ರಲ್ಲಿ ನಡುವಿನ ಮನನ ಇದೆಯಲ್ಲ, ಈ ಒಂದು ವಿಚಾರ ಯುಕ್ತವೇ ಅಯುಕ್ತವೇ ಅಂತ ವಿಚಾರ ಮಾಡಲಿಕ್ಕೆ ನಮ್ಮ ಮನಸ್ಸು ತೊಡಗುವುದಿದೆಯಲ್ಲ, ಅದು ಬಹಳ ಕಷ್ಟದ್ದು ಯಾವತ್ತೂ ಕೂಡ ಅಂತ ಅನಿಸುತ್ತೆ ನನಗೆ ಇದನ್ನ ನೋಡಿದಾಗ. ಧ್ಯಾನವೂ ಕಷ್ಟವೇ, ಅಭ್ಯಾಸ ಬಲದಿಂದ ಧ್ಯಾನ ಮಾಡ್ಬೋದು. ಮಗ್ನರಾಗಿ ಧ್ಯಾನ ಮಾಡುವುದು ಬಹಳ ಕಷ್ಟ, ಅದೂ ಕಷ್ಟವೇ, ಸುಲಭ ಏನಲ್ಲ. ಶ್ರವಣವೂ ಕಷ್ಟವೇ, ಅವ್ರು ಹೇಳಿದ್ದನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ಕೇವಲ ಕಿವಿ ಮೇಲೆ ಬೀಳಬಹುದು, ಅದು ಬೋರ್ಲ್ ಹಾಕಿಟ್ಟ ಘಟದ ಮೇಲೆ ನೀರು ಬಿದ್ದಂತೆ ಮಗ್ನವಾಗಿ ಇಲ್ಲದ ಮನಸ್ಸಿನ ಮೇಲೆ ಶ್ರವಣ ವಿಷಯ ಕಿವಿಗೆ ಬಿದ್ದರೂ ಕೂಡ ಏನು ಫಲ ಇಲ್ಲ. ಆದರೂ ಆಗ್ತಿರ್ತದೆ, ನಡೀತಿರ್ತದೆ. ಆದರೆ ಮನನ ಮಾತ್ರ ಸಾಧ್ಯ ಆಗೋದೇ ಇಲ್ಲ. ಮನನ ನಿಂತು ಹೋಗ್ತದೆ. ಮನಸ್ಸಿಗೆ ತೀವ್ರವಾದ ಶಕ್ತಿ ಇಲ್ಲದೆ ಹೋದರೆ, ತೀವ್ರವಾದ ಉತ್ಸಾಹ ಇಲ್ಲದೆ ಹೋದರೆ ನಮ್ಮ ಮನಸ್ಸು ನಿಂತೇ ಹೋಗಿಬಿಡ್ತದೆ. ಆದ್ದರಿಂದ ಮನನವನ್ನು ಮಾಡುವುದನ್ನು, ಮನನ ಹೇಗೆ ಮಾಡಬಲ್ಲೆ ನಾನು ಅಂತನ್ನೋದನ್ನೇ ಈ ವಿಮೃಶಾಮಿ ಅನ್ನೋ ಶಬ್ದದಿಂದ ಹೇಳಿದ್ದಾರೆ.
ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ವೇದವಚನ ಹೇಳ್ತಾರೆ ಆಚಾರ್ಯ, ಅದು ಋಗ್ವೇದದ ಮಾತು. ವಿಮೇ ಕರ್ಣಾಪತಯತೋ ವಿಮೇ ಕರ್ಣಾಪತಯತೋ ವಿಚಕ್ಷುರು ವೀದಂ ಜ್ಯೋತಿರ್ಹೃದಯ ಆಹಿತಂ ಯತ್ ವಿಮೇ ಮನಶ್ಚರತಿ ದೂರ ಆಧೀಹಿ ಕಿಂಸಿದ್ ವಕ್ಷ್ಯಾಮಿ ಕಿಮುನು ಮನುಷ್ಯೆ ಅಂತ ಮಂತ್ರ, ಋಗ್ವೇದದ ಮಂತ್ರ. ನಮ್ಮ ಮನಸ್ಸಿನ ಸ್ಥಿತಿ ಏನಾಗಿದೆ ಅಂದರೆ ವಿಮೇ ಕರ್ಣ ಪತಯತೋ, ಎರಡು ಕಿವಿಗಳು ಬಿದ್ದು ಹೋಗಿಬಿಟ್ಟಿವೆ. ಯಾರೋ ಆ ಕಿವಿಗಳನ್ನು ಬೀಳಿಸಿದ್ದಾರೆ, ನಮ್ಮ ವಿಷಯಾಭಿಲಾಷೆ ಅದು ನಮ್ಮ ಕಿವಿಗಳನ್ನು ಬೀಳಿಸಿಬಿಟ್ಟಿದೆ. ವಿಚಕ್ಷು, ಚಕ್ಷುರಿಂದ್ರಿಯವೂ ಕೂಡ ಬಿದ್ದು ಹೋಗಿದೆ, ತನ್ನ ಸಾಮರ್ಥ್ಯವನ್ನು ಕಳ್ಕೊಂಡಿದೆ. ವೀದಂ ಜ್ಯೋತಿ ಹೃದಯ ಆಹಿತಂ ಯತ್, ನಮ್ಮ ಇಂದ್ರಿಯಗಳೆಲ್ಲ ಹೊರಗಿನ ವಸ್ತುಗಳನ್ನು ಗ್ರಹಿಸ್ತವೆ, ಮತ್ತೀಗ ಅವು ಅಶಕ್ತ ಬೇರೆ ಆಗಿವೆ. ಆದರೆ ಜ್ಯೋತಿಷ್ ಮಾತ್ರ ಪರಮಾತ್ಮ ಪರಂಜ್ಯೋತಿ, ಅದು ಮಾತ್ರ ಹೃದಯದೊಳಗಿದೆ. ವಿಮೇ ಮನಶ್ಚರತಿ ದೂರ ಆಧೀಹಿ, ಇನ್ನು ನನ್ನ ಮನಸ್ಸು ಆ ಪರಮಾತ್ಮ ಒಳಗಿದ್ದಾನೆ, ಇದು ಮಾತ್ರ ದೂರದಲ್ಲಿದೆ, ದೂರ ದೂರ ಸಂಚಾರ ಮಾಡ್ತಾ ಇದೆ. ಕಿಂಸಿದ್ ವಕ್ಷ್ಯಾಮಿ, ನಾನೇನು ಪ್ರವಚನ ಮಾಡಬಲ್ಲೆ. ಕಿಮುನು ಮನುಷ್ಯ, ನಾನು ಮನನಾದರೂ ಮಾಡುವುದೇನು. ಅನೇಕ ಬಾರಿ ಬ್ರಹ್ಮಯಜ್ಞ ಮಾಡುವಾಗ ಈ ಶ್ಲೋಕ ನಾನು ಹೇಳ್ತಿರ್ತೇನೆ. ಮನುಷ್ಯನ ಸ್ಥಿತಿ ಹೀಗೆ, ಮನುಷ್ಯ ಭಗವಂತನ ಎದುರಿಗೆ ಇಂಥದೊಂದು ಭಿನ್ನಹ ಮಾಡ್ಕೋಬೇಕು. ಅದನ್ನು ಪ್ರಹ್ಲಾದ ನಮಗೆ ಕಳಿಸ್ತಿದ್ದಾನೆ ಈ ಭಾಗವತ ಶ್ಲೋಕದ ಮೂಲಕ. ಇದು 7ನೇ ಸ್ಕಂದದಲ್ಲಿ 9ನೇ ಅಧ್ಯಾಯದಲ್ಲಿ 39ನೇ ಶ್ಲೋಕ ಇದು. ನಾನೇನು ವಿಚಾರ ಮಾಡಬಲ್ಲೆ. ನನಗೆ ಋಗ್ವೇದದ ಮಾತು ನೆನಪಿಗೆ ಬಂತು. ಪುರಾಣಿಕಾಚಾರ್ಯರಿಗೆ ಈ ರಾಘವೇಂದ್ರ ಸ್ವಾಮಿಗಳದೊಂದು ಮಾತು ನೆನಪಿಗೆ ಬರ್ತದೆ, ಹಾಡು ನೆನಪಿಗೆ ಬರ್ತದೆ. ಧಾರಣಿಯೋಳು ಬಲು ಭಾರ ಜೀವನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ ಅಂತ. ಭೂಮಿಯಲ್ಲಿ ಹುಟ್ಟಿ ಬಂದೆ ಭಾರ ಜೀವನಾಗಿ, ನಾನು ಬದುಕಿರುವುದು ನನಗೇ ಭಾರ. ಅನೇಕ ಬಾರಿ ನನ್ನ ಅಸ್ತಿತ್ವ, ನನ್ನ ಸಾಮೀಪ್ಯ, ನಾನು ಸುತ್ತಮುತ್ತಲಿದ್ದವರಿಗೂ ಕೂಡ ಕಿರಿಕಿರಿ ಮಾಡುವಷ್ಟು ಭಾರ ಆಗಿದೆ. ಅದಕ್ಕೆ ಬಲು ಭಾರ ಜೀವನಾಗಿ ಅಂತ ಹೇಳ್ತಿದ್ದಾರೆ. ದಾರಿ ತಪ್ಪಿ ನಡೆದೆ, ಆದ್ದರಿಂದ ನಾನು ತಪ್ಪಿ ನಡೆದೆ, ಸೇರಿದೆ ಕುಜನರ, ಯಾರ್ಯಾರು ದುರ್ಜನರ ಜೊತೆ ನಾನು ಸೇರಿಬಿಟ್ಟೆ. ಕೆಲವು ಬಾರಿ ನಾವು ದುರ್ಜನರ ಜೊತೆ ಸೇರಿಲ್ಲದೆ ಇರಬಹುದು, ಆದರೆ ಈ ಜಗತ್ತಿನಲ್ಲಿ ನಮಗೆ ಸಿಗುವ ದುರ್ಜನರಿಗಿಂತ ಹೆಚ್ಚಿನ ದುರ್ಜನರು ಅಂದರೆ ದುಷ್ಟರಾದ ದೈತ್ಯರು. ಅವರು ನಮ್ಮ ಶರೀರದೊಳಗೆ ಹೊಕ್ಕು ಇದು ಕರ್ಮೇಂದ್ರಿಯ, ಇದು ಜ್ಞಾನೇಂದ್ರಿಯ, ಮನಸ್ಸು ಇದನ್ನೆಲ್ಲ ಹಾಳು ಮಾಡಿದ್ದಾರೆ. ಅವ್ರ ಜೊತೆಯಂತೆ ಸೇರಿದಂತೂ ಹೌದೇ ಹೌದು. ಬೇರೆ ಯಾವ ಜನರನ್ನು ದೂರ ಇಡಬಹುದು, ಆದರೆ ಇವ್ರು ಮಾತ್ರ ಯಾವತ್ತೂ ನಮ್ಮ ಜೊತೆಗಿದ್ದೇ ಇರ್ತಾರೆ, ನಮ್ಮನ್ನು ಅವ್ರು ಹಾಳು ಮಾಡ್ತಾರೆ. ನೈವೋದ್ವಿಜೆ ಭವ ದುರತ್ಯಯ ವೈತರಣ್ಯಾಹ. ಮುಂದೆ ಪ್ರಹ್ಲಾದ 173ನೇ ಶ್ಲೋಕದಲ್ಲಿ ಒಂದು ಕಡೆ ಮತ್ತೆ ಹೇಳ್ತಾನಂತ. ಏನಂತ? ನಿನ್ನ ಮಂಗಲಕರವಾದಂತಹ ನಾಮ ಮತ್ತು ರೂಪಗಳ ಬಗ್ಗೆ ನಾನು ಶ್ರವಣ ಮಾಡಬೇಕಾಗಿದೆ. ಅಂಥ ಒಂದು ಅಮೃತವನ್ನು ನಾನು ಪಾನ ಮಾಡಬೇಕಾಗಿದೆ. ಪಾನ ಮಾಡಿ ಮಾಡಿ ನನ್ನ ಮನಸ್ಸು ಸಂತುಷ್ಟಾಗಿ ಕುಣಿತಾ ಇದೆ. ಆದರೆ ಅನೇಕ ಜನರಿಗೆ, ಮೂಢರಾದಂಥ ಜನರಿಗೆ ಇದರ ಬಗ್ಗೆ ಗಮನ ಇಲ್ಲ, ಈ ಶ್ರವಣ ಮಾಡಬೇಕು ಅಂತ ಗಮನ ಇಲ್ಲ. ಅವರು ವಿಷಯದ ಆಸಕ್ತಿಯಿಂದ ಬಳಲುತ್ತಾ ಇದ್ದಾರೆ. ಅವರನ್ನು ನಾನು ನೋಡಿ ಶೋಕಿಸ್ತಾ ಇದ್ದೇನೆ ಅಂತಾನೆ ಪ್ರಹ್ಲಾದ. ಅದು ದೊಡ್ಡವ್ರ ಮನಸ್ಸು. ಅವರು ತಾವೊಬ್ಬರೇ ಸಾಧನೆ ಮಾಡೋದಿಲ್ಲ, ಉಳಿದವರು ಸಾಧನೆ ಮಾಡಬೇಕು. ಒಂದು ವೇಳೆ ಅವರು ಸಾಧನೆ ಮಾಡದೆ ಹೋದರೆ ದುಃಖ ಪಡ್ತಾರೆ. ನಮ್ಮವರು, ನನ್ನ ಭಕ್ತರಾದವರು ಹೀಗೆಲ್ಲ ಸಾಧನೆ ಮಾಡಬೇಕಾಗಿತ್ತು, ಮಾಡ್ತಿಲ್ಲಲ್ಲ ಅಂತ ಅವರು ದುಃಖ ಪಡ್ತಾರೆ. ಅದು 7ನೇ ಸ್ಕಂದದ 9ನೇ ಅಧ್ಯಾಯದ 43ನೇ ಶ್ಲೋಕವೇ. ಪ್ರವೃತ್ತ ಕರ್ಮತ್ಯಾಗ ಪ್ರಕರಣ ಅಂತ ಮುಂದೆ ಬರೋದು, ಅಲ್ಲಿ ಬರೋ ಶ್ಲೋಕ. ನೈವೋದ್ವಿಜೆ ಭವ ದುರತ್ಯಯ ವೈತರಣ್ಯಾಹ ಅಂತ ಪ್ರಹ್ಲಾದ ನರಸಿಂಹದೇವರ ಹತ್ರ ಹೇಳ್ತಾ ಇರೋ ಮಾತು. ಇದೇ ಪ್ರಕರಣ, ಇದೇ ಭಾಗವತದಲ್ಲಿ ಇದೇ ಪ್ರಕರಣವೇ. ಆದರೆ ಅರಣ್ಯಕಾಚಾರ್ಯರು ತಮ್ಮ ಮನೋಲಹರಿಗೆ ಅನುಸಾರವಾಗಿ ಅದನ್ನು ಬೇರೆ ಬೇರೆ ಪ್ರಕರಣದಲ್ಲಿ ಸೇರಿಸಿದಾರಷ್ಟೆ. ಅವನು ಹೇಳ್ತಾನಂತೆ, ನೈವ ಉದ್ವಿಜೆ ಭವ ದುರತ್ಯಯ ವೈತರಣ್ಯಾಹ. ಈ ಸಂಸಾರ ಅನ್ನೋದೊಂದು ದಾಟಲಾಗದಂಥ ಭಯಾನಕವಾದ ನದಿ, ವೈತರಣಿ ನದಿ ಇದ್ದಂತೆ ಅದು. ಈ ನದಿಗೆ ನಾನು ಹೆದರೋದಿಲ್ಲ. ಯಾಕೆಂದ್ರೆ ನಾನು ನಿನ್ನನ್ನು ಪ್ರಶಂಸೆ ಮಾಡುವಂತಹ ಶಾಸ್ತ್ರಗಳ ಶ್ರವಣದಲ್ಲಿ ಮತ್ತು ಪ್ರವಚನದಲ್ಲಿ ಆಸಕ್ತನಾಗಿದ್ದೇನೆ. ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ ಅಂತ ಏನು ಶಾಸ್ತ್ರ ಹೇಳಿದೆ,
ಆ ಪ್ರಕಾರ ಸ್ವಾಧ್ಯಾಯ ಮತ್ತು ಪ್ರವಚನದಲ್ಲಿ ಯಾವತ್ತೂ ಕೂಡ ನಾನು ಪ್ರಮಾದ ಮಾಡಲಿಲ್ಲ ಅಂತ ಪ್ರಹ್ಲಾದ ಹೇಳ್ತಿದ್ದಾನೆ. ಆ ಅಮೃತ ರಸವನ್ನು ಪಾನ ಮಾಡ್ತಿದ್ದೇನೆ, ಅದರಿಂದ ನನಗೆ ಯಾವತ್ತೂ ಕೂಡ ದುಃಖ ತಟ್ಟಿಲ್ಲ. ಆದರೆ ಉಳಿದಂತಹ ಸಾಮಾನ್ಯ ಜನ ಏನಿದ್ದಾರೆ ಸಜ್ಜನರಿಗಾಗಿ ಅವರು ಇದನ್ನು ಮಾಡ್ತಾ ಇಲ್ವಲ್ಲ. ಮೂಢರಾಗಿ ನಿನ್ನಲ್ಲಿ ಮನಸ್ಸಿಡದೆ ಇಂದ್ರಿಯ ನಿಗ್ರಹದಿಂದ ತಮ್ಮ ಅಂತಃಕರಣವನ್ನು ಶುದ್ಧ ಮಾಡಿಕೊಳ್ಳದೆ ಪ್ರವೃತ್ತ ಕರ್ಮ ಮಾಡ್ತಾ ಇದ್ದಾರಲ್ಲ, ನಾನು ಅವರಿಗಾಗಿ ದುಃಖ ಪಡ್ತೇನೆ. ಇದು ನೋಡಿ, ಈ ಸಂಸಾರ ಅನ್ನೋದೊಂದು ನದಿ ಅಂತಿದೆಯಲ್ಲ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ಥ ಏನಂ ಸೇತುಮಾಪ್ಯ ಅನೇನೈವ ಸೇತುನ ಮೋದತೆ ಪ್ರಮೋದತೆ ಆನಂದೀ ಭವತಿ ಅಂತ ಒಂದು ಉಪನಿಷದ್ ವಾಕ್ಯ ಹೇಳ್ತಾರೆ, ಒಂದು ಯಾವುದೋ ವೇದ ವಾಕ್ಯ ಹೇಳ್ತಾರೆ. ಬಹಳ ಸಂಸಾರವನ್ನು ಸಾಗರಕ್ಕೆ ನಾವು ಹೋಲಿಸ್ತೇವೆ. ಇದು ನದಿ ಅಂದ್ರೂ ಸಾಗರ ಅಂದ್ರೂ ಅಷ್ಟೇ. ಮುಳುಗುವವನಿಗೆ ತನ್ನ ಎತ್ತರಕ್ಕಿಂತ ಹೆಚ್ಚಿನ ನೀರಾದರೆ ಅವನು 6 ಅಡಿ ಇದ್ರೆ 6 ಅಡಿ 1 ಇಂಚು ನೀರು ಬಂದರೂ ಅವನು ಮುಳುಗ್ತಾನೆ. ಘೋರಾಂ ಅಶಿವಾಂ ನದೀಂ ತೀರ್ಥ, ಬಹಳ ಘೋರವಾದ ಅಮಂಗಳಕರವಾದ ನದಿ ಇದು. ಹೇಗೆ ದಾಟೋದು ಅಂದ್ರೆ ಏನಂ ಸೇತು ಮಾಪ್ಯ, ಅದಕ್ಕೊಂದು ಭಯಂಕರವಾದ ನದಿಯನ್ನು ನಮ್ಮ ಸುತ್ತಲೂ ಭಗವಂತ ಇಟ್ಟಿದ್ದಾನೆ. ಆದರೆ ನಮಗೊಂದು ಸೇತುವೆಯನ್ನು ಅವನು ಇಟ್ಟಿದ್ದಾನೆ. ಯಾವ ಸೇತುವೆಯನ್ನು ಇಟ್ಟಿದ್ದಾನಂದ್ರೆ ಬೇರೆ ಯಾವುದೋ ಜಡವಾದ ಸೇತುವೆಯನ್ನು ಇಟ್ಟಿಲ್ಲ, ಅವನು ತಾನೇ ಸೇತುವೆ ರೂಪದಲ್ಲಿ ನಿಂತಿದ್ದಾನೆ. ಈ ಜಗತ್ತಿನಲ್ಲಿ ಹೇಗೆ ಅಂದ್ರೆ ಎಷ್ಟೇ ದೊಡ್ಡ ನದಿ ಇರಲಿ, ನದಿಯನ್ನು ದಾಟಲಿಕ್ಕೆ ಒಂದು ಸೇತುವೆ ಇರ್ತದೆ, ಅದು ಜಡವಾದ ಸೇತುವೆ. ಆ ಸೇತುವೆಯನ್ನು ದಾಟಿ ಮುಂದೆ ಹೋಗ್ಬೇಕಾಗಿರ್ತದೆ ನಾವು. ಇದನ್ನು ಹಿಂದೆ ಅನೇಕ ಬಾರಿ ಪ್ರವಚನದಲ್ಲಿ ಹೇಳಿದ್ದೆ. ಸೇತುವೆ ಚೆನ್ನಾಗಿದೆ, ಸುಭದ್ರವಾಗಿದೆ, ಒಳ್ಳೆ ಕಷ್ಟಪಟ್ಟ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಸರ್ಕಾರದವರು ಅದನ್ನು ಕಟ್ಟಿದ್ದಾರೆ ಅಂತ ಹೇಳಿ ಸೇತುವೆಯಲ್ಲಿ ಮನೆ ಮಾಡ್ಕೊಂಡು ಯಾರು ಇರ್ಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ, ಸರ್ಕಾರ ಅವಕಾಶವೂ ಕೊಡ್ಲಿಕ್ಕಿಲ್ಲ. ಮಕ್ಕಳೇನಾದರೂ ಅದೇ ಸೇತುವೆ ಚೆನ್ನಾಗಿದೆ ನೋಡೋಣ ಅಂತ ನಿಂತರೆ ದೊಡ್ಡವರು ಆಯ್ತಪ್ಪ ನದಿ ದಾಟಿ ಆಯ್ತು, ಇನ್ನು ಸೇತುವೆ ಬಿಟ್ಟು ಹೋಗೋಣ, ಅಲ್ಲಿದೆ ನಮ್ಮ ಮನೆ, ಸುಮ್ಮನೆ ಇಲ್ಲಿರೋದು ಬೇಡ ಅಂತಾರೆ. ಅಲ್ಲಿ ಹೋಗ್ಲೇಬೇಕಾಗ್ತದೆ ನಾವು. ಆದರೆ ಸಂಸಾರವೆಂಬ ಸಾಗರವನ್ನು ದಾಟಲಿಕ್ಕೆ, ಸಂಸಾರವೆಂಬ ನದಿಯನ್ನು ದಾಟಲಿಕ್ಕೆ ಈ ಸೇತುವೆನೇನು ಭಗವಂತ ಕೊಟ್ಟಿದ್ದಾನಲ್ಲ, ಏನಂ ಸೇತು ಮಾಪ್ಯ, ಈ ಸೇತುವೆನ ಆಶ್ರಯಿಸಿ ಸಂಸಾರವನ್ನು ದಾಟ್ತಾರೆ. ತೇನೈವ ಸೇತುನ ಮೋದತೆ ಪ್ರಮೋದತೆ ಆನಂದೇ ಭವತೆ. ಈ ಸೇತುವೆಯ ಮೂಲಕ ಸಂಸಾರವನ್ನು ದಾಟಿ ಕೊನೆಗೂ ಅದೇ ಸೇತುವೆಯಲ್ಲಿ ಇದ್ದು ಅಲ್ಲೇ ಆನಂದವನ್ನು ಪಡ್ತಾರೆ. ಆ ಭಗವಂತನೇ ಸೇತು. ಭಗವಂತನನ್ನ ಸೇತುರಾಮ ಅಂತೀವಲ್ಲ, ಯಾಕೆಂದ್ರೆ ಸೇತುವೆಯನ್ನು ಕಟ್ಟಿದ ರಾಮ. ಸೇತುಕೃತ್ ರಾಮ ಸೇತುರಾಮ. ಸೇತುವೆಯನ್ನು ಕಟ್ಟಿದ ರಾಮ ಅಂತ ಮಧ್ಯಮಪದಲೋಪಿ ಕರ್ಮಧಾರಯ ಸಮಾಸ. ಅವನು ದಕ್ಷಿಣ ಸಮುದ್ರವನ್ನು ದಾಟುವಾಗ ಅಲ್ಲಿ ಸೇತುವೆಯನ್ನು ಕಟ್ಟಿದ, ಮತ್ತೆಲ್ಲ ಕಪಿಗಳು ತಾನು ಎಲ್ಲದನ್ನು ದಾಟಿದ್ರು. ಆ ಸೇತುವೆಯನ್ನು ಕಟ್ಟಿದ್ದು ಒಂದು ಕಥೆ ಏನಿದೆ, ಅದು ಸಂಸಾರವೆಂಬ ಸಾಗರಕ್ಕೆ ಸೇತುವೆಯನ್ನು ಕಟ್ಟುತ್ತಾನವನು, ನಮಗೆ ಒದಗಿಸಿಕೊಡ್ತಾನೆ ಅನ್ನೋದಕ್ಕೆ ಸಂಕೇತ. ಎಲ್ಲ ಮಹಾಭಾರತ ರಾಮಾಯಣದ ಕಥೆಗಳೆಲ್ಲವೂ ಕೂಡ ಅಧ್ಯಾತ್ಮದ ಅರ್ಥವನ್ನು ಒಳಗೊಂಡಿರ್ತಾವಲ್ಲ, ಹಾಗಾಗಿ ಆ ಅರ್ಥವನ್ನು ಕೂಡ ಅದು ಒಳಗೊಂಡಿದೆ. ಮತ್ತೆ ಆ ಭಗವಂತನನ್ನ ಸೇತು ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅದರ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಸೇತುವೆಯನ್ನು ಕಟ್ಟಿದ ರಾಮ ಹೌದು, ಸೇತುಕೃತ್ ರಾಮ ಸೇತುರಾಮ ಅಲ್ಲದೆ ಸೇತುಭೂತಃ ರಾಮ, ಸ್ವಯಂ ಸೇತು ಅವನು. ಯಾಕೆ ಅವನು ಸ್ವಯಂ ಸೇತು ಅಂದ್ರೆ ಸಿತಮಸ್ಮಿನ್ ಜಗತ್ ಸರ್ವಂ ಇತಿ ಸೇತು ರೀತೀರಿತಃ ಅಂತ ಛಾಂದೋಗ್ಯ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಈ ಜಗತ್ತೆಲ್ಲವೂ ಕೂಡ ಇವನಲ್ಲಿದೆ, ಈ ಭಗವಂತನಲ್ಲಿ ಚಿತ ಬಂಧಿತವಾಗಿದೆ. ಅವನನ್ನು ಬಿಟ್ಟು, ಭಗವಂತನನ್ನು ಬಿಟ್ಟು ಈ ಜಗತ್ತಿಗೆ ಅಸ್ತಿತ್ವವೇ ಇಲ್ಲ. ಅದಕ್ಕಾಗಿ ಆತನನ್ನ ಸೇತು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಶಿಂಜ್ ಬಂಧನೆ ಅಂತ, ಜಗತ್ತೆಲ್ಲವೂ ಹೆಣೆದುಕೊಂಡು ಬಿಟ್ಟಿದೆ ಅವನಲ್ಲಿ. ಅವನಿಲ್ಲದೆ ಹೋದ್ರೆ, ನೂಲಿಲ್ಲದೆ ಹೋದ್ರೆ ಬಟ್ಟೆಗೆ ಹೇಗೆ ಅಸ್ತಿತ್ವವೇ ಇರೋದಿಲ್ವ, ಹಾಗೆ ಈ ಭಗವಂತನಿಗೂ ಕೂಡ ಭಗವಂತನನ್ನು ಬಿಟ್ಟರೆ ನಮಗೆ ಯಾವುದೇ ರೀತಿಯಾದ ಅಸ್ತಿತ್ವವೂ ಇರೋದಿಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ಆ ಭಗವಂತ ತಾನೇ ಸೇತುಭೂತನಾದಂಥ ಒಬ್ಬ ರಾಮ. ಅದರಿಂದ ಆ ಭಗವಂತನನ್ನು ಹೀಗೆ ಸೇತು ರೂಪನಾದ ನಮ್ಮ ಸಂಸಾರವೆಂಬ ನದಿಗೆ ಸೇತುಭೂತನಾದಂಥ ರಾಮ ಅಂತ ಅವನನ್ನ ಉಪಾಸಿಸಬೇಕು. ಅದನ್ನೇ ಇಲ್ಲಿ ಹೇಳಿರೋದು. ಇಂತಹ ಘೋರವಾದಂಥ ನದಿ ಇದೆ, ಇಲ್ಲ ಅಂತಲ್ಲ. ಆದರೆ ಅವನು ಆ ನದಿಗೆ ಒಂದು ಅದ್ಭುತವಾದಂಥ ಸೇತುವೆಯನ್ನು ಕೂಡ ಕೊಟ್ಟಿದ್ದಾನೆ. ಚೇತನವಾದ ಸೇತುವೆ. ನಡ್ಕೊಂಡು ಆ ಸೇತುವೆಯನ್ನು ನಡ್ಕೊಂಡು ಹೋಗ್ತಾ ಇದ್ರೆ ಆ ಸೇತುವೆ ನಮ್ಮನ್ನ ಮಾತಾಡಿಸ್ತದೆ.
ತನ್ನ ಅಮೃತ ಸ್ಪರ್ಶದಿಂದ ನಮ್ಮನ್ನ ಉಜ್ಜೀವಿತರನ್ನಾಗಿ ಮಾಡ್ತದೆ. ಅದಕ್ಕಾಗಿ ಆತನನ್ನ ಸೇತು ಅಂತ ಹೀಗೆ ವರ್ಣನೆ ಮಾಡಬೇಕು. ಅದರಿಂದ ನಾನು ಎಂದೂ ಹೆದರೋದಿಲ್ಲ ಅಂತ ಅನೇಕ ಬಾರಿ ನಾನು ಇದನ್ನ ಹಾಸ್ಯಕ್ಕಾಗಿ ನನಗೆ ಹೇಳ್ಕೊಳ್ಳೋದಿದೆ. ಈ ನೈವೋದ್ವಿಜೆ ಭವ ದುರತ್ತೆ ವೈತರಣ್ಯ ಅಂತ ಬಂತಲ್ಲ, ಸಂಸಾರದ ನದಿ ಅನ್ನೋದೊಂದು ಭಯಂಕರವಾದ ವೈತರಣಿ ನದಿ ಅಂತ. ವಾಸ್ತವಿಕವಾಗಿ ಆ ನರಕಲೋಕದಲ್ಲಿ ಏನು ವೈತರಣಿ ನದಿ ಅಂತಿದೆಯಲ್ಲ, ಅದಕ್ಕಿಂತ ಇದೇ ಭಯಾನಕ ಅಂತ. ನರಕಕ್ಕಿಂತ ಈ ಸಂಸಾರವೇ ಭಯಾನಕ ಅನೇಕ ದೃಷ್ಟಿಯಿಂದ. ಯಾಕೆಂದ್ರೆ ನಾವು ತಪ್ಪು ಮಾಡಿ ನರಕಕ್ಕೆ ಹೋಗ್ತೇವಲ್ಲ, ನರಕಕ್ಕೆ ಹೋದಾಗ ನಮ್ಗೆ ಶಿಕ್ಷೆ ಕೊಡೋರು ಯಾರು? ಯಮನ ದೂತರು. ಯಮನ ದೂತರು ಅವರೆಲ್ಲ ಭಗವಂತನ ಮಹಾಭಕ್ತರು. ನಾವೆಷ್ಟೇ ಕಷ್ಟಪಟ್ಟರು ಆ ನರಕಕ್ಕೆ ಹೋಗಿ ಅಲ್ಲಿ ನಮಗೆ ಸಹವಾಸ ಸಿಗೋದು ಯಾರ್ದು? ಮತ್ತೆ ಭಾಗವತರದು. ನಮಗಾಗ್ತಿರೋದು ದುಃಖ, ಹೌದು, ದುಃಖ ಕೊಡ್ತಿರೋರು ಯಾರು? ಭಾಗವತರು. ಅವ್ರು ನೆನಪು ಮಾಡ್ತಾ ಇರ್ತಾರೆ, ಆವಾಗಿನ ಹಿಂದಿನ ಪುಣ್ಯಕರ್ಮ ಮಾಡಲಿಲ್ಲ, ಅದ್ರ ಫಲವಾಗಿ ಇದನ್ನು ಅನುಭವಿಸು, ಪಾಪಕರ್ಮ ಮಾಡಿದ್ವಿ ಇದನ್ನು ಅನುಭವಿಸು ಅಂತ ಮಹಾತ್ಮರಾದವರು ನಮಗೆ ತಮ್ಮ ಸಹವಾಸ ಕೊಟ್ಟು ನಮಗಾಗ್ತಿರೋ ದುಃಖ ಇರ್ಬೋದು, ಸಹವಾಸ ಅವ್ರದ್ದು. ಸಂಸಾರದಲ್ಲಿ ಮಾತ್ರ ಅಂಥ ಮಹಾತ್ಮರ ಸಹವಾಸ ಸಿಕ್ಕೇ ಸಿಗ್ತದಂತಿಲ್ಲ. ನಾವು ಎಚ್ಚರತೆ ವಹಿಸಿದ್ರೆ, ನಾವೇನಾದ್ರೂ ಹುಡುಕಾಡಿದ್ರೆ ಮಹಾತ್ಮರ ಸಹವಾಸ ಸಿಕ್ಕಿತ್ತು. ಇಲ್ಲದೆ ಹೋದ್ರೆ ಆ ಸಹವಾಸ ಸಿಗ್ಲಿಕ್ಕಿಲ್ಲ ಇಲ್ಲಿ. ಆದ್ರಿಂದ ಆ ವೈತರಣಿ ನದಿಗಿಂತ ಈ ಸಂಸಾರ ನದಿ ಅನ್ನೋದು ಇನ್ನೂ ಭಯಾನಕ ಅಂತ ಅನೇಕ ಬಾರಿ ನನಗೆ ಹಾಸ್ಯದ ಮನೋಭಾವದಿಂದ ಅನ್ಸೋದಿದೆ. ನಾನು ಅದಕ್ಕೆ ಹೆದರೋದಿಲ್ಲ ಅಂತ ಭಗವಂತ. ಯಾಕೆಂದ್ರೆ ನೀನಿರುವಾಗ ನಾನು ಯಾಕೆ ಹೆದರ್ಬೇಕು? ರಕ್ಷತೀತ್ಯೇವ ವಿಶ್ವಾಸ, ನಮ್ಮನವನು ಕಾಪಾಡಿಯೇ ಕಾಪಾಡ್ತಾನೆ ಅಂತ ವಿಶ್ವಾಸ ನಮಗಿರಬೇಕು. ತದೀಯೋಹಂ, ನಾನು ಅವನ ಬಿಂಬನಾಗಿದ್ದೇನೆ, ನಾನು ಅವನ ಪ್ರತಿಬಿಂಬನಾಗಿದ್ದೇನೆ. ಅವನ ಪ್ರತಿಬಿಂಬನಾಗಿರುವುದರಿಂದ ನಾನು ಹೆದರಬೇಕಾದ್ದಿಲ್ಲ. ನಮೋ ಭಗವತೆ ನೃಸಿಂಹಾಯ ತೀರಸ್ಥೀರಸೆ ಆವಿರ್ಭವ ವಜ್ರದಂಷ್ಟ್ರ ವಜ್ರನಖ ಕರ್ಮಾಶಯ ರಂಧಯ ತಮೋಗ್ರಸ. ಭಾಗವತದ ಮಂತ್ರ ಇದು. ನಮ್ಮನ್ನು ಆವರಿಸಿರುವಂತಹ ಅಜ್ಞಾನವನ್ನು ನೀನು ನುಂಗಿ ಹಾಕು. ಕರ್ಮಾಶಯ ರಂಧಯ. ನಾವೇನು ಯಾವ ದೇಹದ ಮೂಲಕ ಈ ಕರ್ಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ, ಯಾವ ದೇಹಗಳು ನಮಗೆ ಬಂಧಕ್ಕಾಗಿವೆ, ಅಂಥ ದೇಹಗಳನ್ನೇ ನೀನು ಸೀಳಿ ಹಾಕು. ತಮೋಗ್ರಸ ಸ್ವಾಹ ಅಭಯಮಾತ್ಮನೇ ಭೂಯಿಷ್ಠಾತ್, ನೀನು ನಮಗೆ ಅಭಯದಾಯಕನಾಗಬೇಕು ಅಂತ ಒಂದು ಪ್ರಾರ್ಥನೆ ಅಲ್ಲಿ ಕಂಡು ಬರ್ತದೆ. ಹೀಗೆ ಪ್ರಹ್ಲಾದ ಭಯಪಟ್ಟಿಲ್ಲ, ನೀವು ಭಯಪಡಬೇಡಿ ಅಂತ ನಮಗೆ ತೋರಿಸ್ತಾ ಇದ್ದಾನೆ. ಮನಸ್ಸು ಹೀಗೆ ವಿಷಯದ ಅಭಿಲಾಷೆಯಿಂದ ದಣಿದರೆ, ವಿಷಯದ ಅಭಿಲಾಷೆಯಿಂದ ಅದು ಕಾತರವಾದರೆ, ವಿಷಯಗಳನ್ನು ಅನುಭವಿಸಿ ಆದ್ಮೇಲೆ ಮತ್ತೆ ದಣಿದರೆ ಅದಕ್ಕೆ ಶ್ರವಣ ಮನನ ಇತ್ಯಾದಿಗಳನ್ನು ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಮನಸ್ಸನ್ನು ಯಾವತ್ತೂ ಕೂಡ ಫಿಟ್ ಇಟ್ಕೊಂಡಿರ್ಬೇಕು. ಮನಸ್ಸು ಯಾವತ್ತೂ ಕೂಡ ಆ ದಿಶೆಯಲ್ಲಿ ಪೂರ್ಣ ರೀತಿಯಿಂದ ಫಿಟ್ ಆಗಿರ್ಬೇಕು. ಅದಕ್ಕೆ ಬೇಕಾದ ತಯಾರಿ ನಮಗಿರಬೇಕು. ಮುಂದೆ 11ನೇ ಸ್ಕಂದದ ಮಾತೊಂದನ್ನ ಅರಣ್ಯಕಾಚಾರ್ಯರು ಹೇಳ್ತಾರೆ. ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ ಶ್ರುತಾನಿ ಕರ್ಮಾಣಿ ಚ ಸದ್ವ್ರತಾನಿ ಸರ್ವೇ ಮನೋನಿಗ್ರಹ ಲಕ್ಷಣಾಂತಹ ಪರೋಹಿ ಯೋಗೋ ಮನಸಃ ಸಮಾಧಿ ಅಂತ 11ನೇ ಸ್ಕಂದದ 23ನೇ ಅಧ್ಯಾಯದ 46ನೇ ಶ್ಲೋಕ ಇದೆ. ಅಲ್ಲೊಂದು ಭಿಕ್ಷು ಗೀತ ಅಂತ ಪ್ರಕರಣ ಇದೆ. ಅಲ್ಲಿ ಆ ಭಿಕ್ಷು ಹೇಳುವಂಥ ಮಾತಿದು. ಪ್ರಾಯ ಭಿಕ್ಷು ಮತ್ತು ಯದು ಚಕ್ರವರ್ತಿ ಅವರಿಬ್ಬರ ನಡುವಿನ ಸಂವಾದದಲ್ಲಿ ಬರುವಂಥ ಮಾತು. ದಾನ, ಇನ್ನೊಬ್ಬರಿಗೆ ದಾನ ಮಾಡೋದು, ವರ್ಣಾಶ್ರಮಕ್ಕೆ, ನಮ್ಮ ವರ್ಣಕ್ಕೆ, ನಮ್ಮ ಆಶ್ರಮಕ್ಕೆ ಉಚಿತವಾಗಿ ಧರ್ಮವನ್ನು ಆಚರಿಸುವುದು, ಮತ್ತೆ ನಾನಾ ಥರದ ನಿಯಮಗಳು, ನಾನಾ ಥರದ ಯಮಗಳು, ಶಾಸ್ತ್ರದ ಶ್ರವಣ, ನಿಷ್ಕಾಮ ಕರ್ಮ, ಇವೆಲ್ಲವೂ ಕೂಡ ಮನೋನಿಗ್ರಹಕ್ಕೆ ಹಂತಗಳು, ಮೆಟ್ಟಿಲುಗಳಿವೆಲ್ಲ. ಆ ಎಲ್ಲ ಸಾಧನಗಳನ್ನು ನಾವು ಏರಿ ಆ ಮೂಲಕ ಮನೋನಿಗ್ರಹ ಸಂಪಾದನೆ ಮಾಡಿ ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು. ಇದೇ ಶ್ರೇಷ್ಠವಾದಂತಹ ಮೋಕ್ಷ ಸಾಧನ, ಜ್ಞಾನ ಸಾಧನ. ಅದಿಲ್ಲದೆ ಹೋದರೆ ಆಗೋದಿಲ್ಲ ಅಂತಾರೆ. ತಸ್ಮಾತ್ ಸರ್ವಾತ್ಮನಾತಾತ ನಿಗ್ರಹಾಣ ಮನೋಧಿಯ ಮಯ್ಯಾವೇಶಿತೆಯ ಯುಕ್ತ ಏತಾವಾನ್ಯೋಗ ಸಂಗ್ರಹ ಅಂತ ಇದು 11ನೇ ಸ್ಕಂದದಲ್ಲಿ ಬರೋ ಮಾತು. ಕೃಷ್ಣ ತನ್ನ ಭಕ್ತನಾದಂಥ ಉದ್ಧವನಿಗೆ ಹೇಳೋ ಮಾತು. ತಾತ ಅಂತ ಪ್ರೀತಿಯಿಂದ ಅವನು ಸಂಬೋಧನೆ ಮಾಡ್ತಿದ್ದಾನೆ. ಮೋಕ್ಷ ಸಾಧನವನ್ನು ಹೇಗೆ ಮಾಡಬೇಕು,
ಸರಳವಾದ ಮಾತಿನಲ್ಲಿ ಹೇಳಬೇಕು ಅಂದರೆ, ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ, ಏತಾವಾನ್ ಯೋಗ ಸಂಗ್ರಹ, ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ, ನನ್ನನ್ನು ಕುರಿತು ಧ್ಯಾನ ಮಾಡು, ನನ್ನಲ್ಲಿ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸು, ನಿನ್ನ ಮನಸ್ಸನ್ನು ಪೂರ್ತಿಯಾಗಿ ವಶಕ್ಕೆ ತಂದುಕೊಂಡು ಇದನ್ನೆಲ್ಲ ಮಾಡಬೇಕು. ಇಷ್ಟು ಮಾಡಿದರೆ ಯೋಗ ಸಂಗ್ರಹ ಆದಂತೆ. ಮುಕ್ತಿಗೆ ಸಾಧನ ಆಗಬೇಕಾದ್ರೆ, ಮುಕ್ತಿ ಸಂಪಾದನೆ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಸರಳವಾಗಿ ಹೇಳಿದ್ದೀನಿ ನಿನಗೆ ಅಂತಾನೆ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ಅಥ ಊರ್ಧ್ವಂ ಮಾಮೇವ ಪ್ರಾಪ್ಸಿಸಿ. ಉತ್ತರಾರ್ಧ ಪೂರ್ಣವಾಗಿ ಹೇಳಲಿಕ್ಕೆ ಬರಲಿಲ್ಲ ನನಗೆ. ಮಯ್ಯೇವ ಮನ ಆಧತ್ಸ್ವ, ನನ್ನಲ್ಲಿ ಮನಸ್ಸು ನೀಡು. ಈ ಥರ ಎಲ್ಲ ಮಾಡಿದರೆ ಕೊನೆಗೆ ನನ್ನನ್ನು ಬಂದು ತಲುಪ್ತೀವಿ. ಪ್ರಾಪ್ಸಿಸಿ ನ ಸಂಶಯ ಅಂತ ಹೇಳೋ ಮಾತು. ಒಂದು ವೇಳೆ ಇಂದ್ರಿಯ ನಿಗ್ರಹ ಇಲ್ಲದೆ ಹೋದರೆ, ಬೇರೆ ಯಾವ ವ್ರತವನ್ನು ಮಾಡಿಲ್ಲದೆ ಹೋದರೆ, ಮಾಡಿಯೂ ಕೂಡ ಏನೂ ಉಪಯೋಗ ಇಲ್ಲ. ಇಂದ್ರಿಯ ನಿಗ್ರಹ ಇದ್ದರೆ ಬೇರೆ ವ್ರತ ಮಾಡಿಯೂ ಉಪಯೋಗ ಇಲ್ಲ. ಇಂದ್ರಿಯ ನಿಗ್ರಹ ಇಲ್ಲದೆ ಹೋದರೂ ಕೂಡ ಮಾಡಿ ಉಪಯೋಗ ಇಲ್ಲ. ಅದನ್ನು ಅಂತೂ ಎಲ್ಲದಕ್ಕೂ ಕೂಡ ಇಂದ್ರಿಯ ನಿಗ್ರಹ ಅನ್ನೋದೊಂದು ಬೇಸಿದ್ದ ಹಾಗೆ ಅಂತ ಇನ್ನೊಂದರೆ 11ನೇ ಸ್ಕಂದದಲ್ಲಿ ಬರುವಂಥ ಮತ್ತೊಂದು ಮಾತು, ಅದು ಭಿಕ್ಷು ಹೇಳುವ ಮಾತೆ. ಸಮಾಹಿತಂ ಯಸ್ಯ ಮನಃ ಪ್ರಶಾಂತಂ ದಾನಾದಿಭಿಃ ವದತ್ ತಸ್ಯ ಕೃತ್ಯಂ ಅಸಂಯತಂ ಯಸ್ಯ ಮನೋ ವಿನಶ್ಯೇತ್ ದಾನಾದಿಭಿಶ್ಚೇತ್ ಅಪರಂ ಕಿಮೇಭಿಹಿ. ಯಾರಿಗೆ ಮನಸ್ಸು ಹತೋಟಿಯಲ್ಲಿ ಬಂದಿದೆಯೋ ಅವನು ದಾನಾದಿ ಕರ್ಮಗಳನ್ನು ಮಾಡಿ, ದಾನ ಮತ್ತು ಉಳಿದೆಲ್ಲ ಧರ್ಮ ಕರ್ಮಗಳನ್ನು ಮಾಡಿ ಏನು ಸಾಧಿಸಬೇಕಾಗಿದೆ? ಏನೂ ಅವನಿಗೆ ಬೇಕಾಗಿಲ್ಲ. ಇನ್ನು ಯಾರಿಗೆ ಮನಸ್ಸು ವಶಕ್ಕೆ ಬಂದಿಲ್ವೋ, ಇನ್ನೂ ವಿಷಯಾಸಕ್ತವಾಗಿ ಬಳಲುತ್ತಾ ಇದೆಯೋ ಅಂಥವನು ಅನೇಕ ದಾನ ಧರ್ಮ ಸೂಕ್ಷ್ಮಗಳನ್ನೆಲ್ಲ ಆಚರಣೆಗೆ ತಂದಾದರೂ ಏನು ಲಾಭ? ಅದರ ಅರ್ಥ ಏನಾಗೋದ್ರಿಂದ, ಅನೇಕ ಪ್ರಾಥಮಿಕ ಹಂತಗಳಲ್ಲಿ ಧರ್ಮ ಕರ್ಮ ವ್ರತ ನಿಯಮ ವರ್ಣಾಶ್ರಮ ಧರ್ಮ ಎಲ್ಲನೂ ಮಾಡಿ ಆಗಿದೆ. ಅವನು ಏನೇನು ವ್ರತಗಳನ್ನು ಮಾಡಬೇಕಾಗಿತ್ತೋ ಎಲ್ಲವನ್ನೂ ಮಾಡಿ ಆಗಿದೆ. ಅದೆಲ್ಲದರ ಪರಿಣಾಮವಾಗಿ ಮನಸ್ಸು ವಶಕ್ಕೆ ಬಂದಿದೆ ಒಂದು ಹಂತದಲ್ಲಿ. ಹಾಗಾದ ಮೇಲೆ ಈ ಹಿಂದಿನ ಹಂತಗಳು ಕೊನೆ ಮೆಟ್ಟಿಲಿಗೆ ಹೋದ ಮೇಲೆ ಇನ್ನು ಉಳಿದ ಮೆಟ್ಟಿಲುಗಳಿಂದ ಆಗಬೇಕಾದ್ದೇನಿದೆ ನಮಗೆ. ನಾವು ಯಾವುದೊಂದು ದೇವಾಲಯವನ್ನು ಉಪ್ಪರಿಗೆಯನ್ನು ಏರುವಾಗ ಏರಿ ಮತ್ತೆ ಕೆಳಗೆ ಬರ್ತಿರ್ತೇವೆ. ಕೆಳಗೆ ಬರ್ಲಿಕ್ಕೆ ಮತ್ತೆ ಹಿಂದಿನ ಮೆಟ್ಟಿಲು ಬೇಕೇ ಬೇಕು. ಇಲ್ಲಿದ್ರೆ ಅಲ್ಲಿಂದ ಹಾರಬೇಕಾಗ್ತದೆ ಅಷ್ಟೆ, ಹಾರಿ ಕೈಕಾಲು ಮುರ್ಕೊಳ್ಬೇಕಾಗ್ತದೆ. ಆದರೆ ಸಾಧನೆ ಇದೆಯಲ್ಲ, ಸಾಧನೆಯಲ್ಲಿ ಒಂದು ಹಂತಕ್ಕೆ ಏರಿದ ಮೇಲೆ ಹಿಂತಿರುಗುವ ಪ್ರಶ್ನೆ ಇರೋದಿಲ್ಲ. ಆದ್ದರಿಂದ ಅನೇಕ ವ್ರತಗಳ ಅನುಷ್ಠಾನದ ಫಲವಾಗಿಯೇ ಮನೋನಿಗ್ರಹ ಸಾಧ್ಯ ಆಗಿರ್ತದೆ. ಅಷ್ಟು ಬಂದ ಮೇಲೆ ಮತ್ತೆ ಅವರ ಅವನು ಮಾಡಬೇಕಾದ್ದೇನಿದೆ, ಉಳಿದ ಹಂತಗಳಿಂದ ಆಗಬೇಕಾದ್ದೇನಿದೆ. ಮತ್ತಿನ್ನ ಯಾರಿಗೆ ಆ ಹಂತವನ್ನು ಏರ್ಲಿಕ್ಕೆ ಆಗಿಲ್ವೋ ಅಥವಾ ಏರ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ವೋ, ಆ ಕಡೆ ಗಮನ ಇಲ್ವೋ, ಅಂಥವನಿಗೆ ಈ ದಾನ ಧರ್ಮಾದಿ ಕರ್ಮಗಳು ವರ್ಣಾಶ್ರಮ ಧರ್ಮಗಳು ಇದರಿಂದ ಉಪಯೋಗ ಏನು? ಇದನ್ನು ಕೂಡ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಮನಸ್ಸು ವಶಕ್ಕೆ ಬಾರದೆ ವಿಷಯದಲ್ಲಿ ಆಸಕ್ತ ಆಗಿದೆ, ಅಂಥವನು ದಾನಾದಿ ಕರ್ಮಗಳಿಂದ ಮಾಡಿ ದಾನಾದಿ ಧರ್ಮಗಳನ್ನು ಮಾಡಿ ಏನು ಸಾಧನೆ ಮಾಡಬೇಕಾಗಿದೆ ಅಂತ ಬಂತಲ್ಲ, ಅದನ್ನು ಹೀಗೆ ಅರ್ಥ ಮಾಡ್ಕೋಬೇಕು ಅಂತ ನಂದೊಂದು ವಿಶ್ಲೇಷಣೆ. ನಾವು 1ನೇ ಮೆಟ್ಟನ್ನು ಹತ್ತುವಾಗ 2ನೇ ಮೆಟ್ಟಲನ್ನು ಹತ್ತಬೇಕಾಗಿದೆ ಅಂತ ನಮ್ಗೆ ಗೊತ್ತಿರಬೇಕು. 2ನ್ನು ಹತ್ತುವಾಗ 10ನೇದು ಹತ್ತುವಾಗ 100ನೇ ಮೆಟ್ಟಲನ್ನು ಏರಬೇಕು ಅನ್ನೋ ಗುರಿ ನಮ್ಗೆ ಗೊತ್ತಿರಬೇಕು. ಮೆಟ್ಟಿಲುಗಳನ್ನು ಏರ್ಲಿಕ್ಕೆ ತೊಡಗಿದ್ದೀವಿ, ಯಾಕೆ ಏರ್ತಾ ಇದ್ದೀರಿ ಅಂತ ಯಾರು ಕೇಳಿದರೆ ಯಾಕೆ ಏರ್ತಿದ್ದೀವೋ ಗೊತ್ತಿಲ್ಲ ಅಂತನ್ನುವುದಾದರೆ, ಹಾಗಾದ್ರೆ 1ರಿಂದ 2, 2ರಿಂದ 3, ಅದರಿಂದ 10, 100, 1000 ಅಂತ ಹತ್ತಾದರೂ ಏನು ಉಪಯೋಗ? ನಾವು ದಾನಾದಿ ಧರ್ಮಗಳನ್ನು ಮಾಡುವಾಗ, ವರ್ಣಾಶ್ರಮ ಧರ್ಮಗಳನ್ನು ಆಚರಿಸುವಾಗ, ಏಕಾದಶಿ ಮೊದಲಾದ ವ್ರತಗಳನ್ನು ಆಚರಿಸುವಾಗ ಇವೆಲ್ಲವೂ ಮನೋನಿಗ್ರಹವೆಂಬ ಕೊನೆಯ ಮೆಟ್ಟಲಿಗೆ ಸಾಧನ ಅನ್ನೋ ಎಚ್ಚರ ಈಗ ನಮಗಿರಬೇಕು. ಅದಿಲ್ಲದೆ ಹೋದರೆ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಿ ಅಂತ ಯಾರು ಕೇಳಿದರೆ ಅಥವಾ ನಮ್ಮನ್ನು ನಾವೇ ಪ್ರಶ್ನೆ ಕೇಳ್ಕೊಂಡ್ರೆ ಅದಕ್ಕೆ ಉತ್ತರ ಇಲ್ಲದಂತಾಗ್ತದೆ. ಅವಾಗ ಅವೆಲ್ಲ ವ್ಯರ್ಥ ಆಗ್ತವೆ. ಅಂತೂ ಅದೊಂದು ಗುರಿ ಅನ್ನೋದು ಎಚ್ಚರ ಇರಬೇಕು ಮನುಷ್ಯನಿಗೆ. ಆದರೆ ಏನೋ ಅಭ್ಯಾಸ ಬಲದಿಂದ ಯಾವ್ಯಾವ ಧರ್ಮಗಳನ್ನು ಆಚರಿಸ್ತಾ ಇದ್ದೇವೆ, ಏನೇನೋ ದಾನಾದಿ ಧರ್ಮಗಳನ್ನು ಮಾಡ್ತಾ ಇದ್ದೇವೆ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂಥ ಏನೊಂದು ಪ್ರಯತ್ನವನ್ನೂ ನಾವು ಮಾಡ್ತಾ ಇಲ್ಲ ಅಂತಾದರೆ ಅದರಿಂದ ಯಾವ ಉಪಯೋಗವೂ ಇಲ್ಲ. ಮನಸ್ಸು ನನಗೆ ಹತೋಟಿಯಲ್ಲಿ ಬರ್ತಾ ಇಲ್ಲ, ಏನು ಮಾಡಬೇಕು ಅನ್ನುವಂಥ ಚಡಪಡಿಕೆ ಆದರೂ ಬೇಕು. ಕೃಷ್ಣ ಈ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಉಪದೇಶ ಮಾಡುವಾಗ ಮನಸ್ಸು ನಿಗ್ರಹಕ್ಕೆ ಬರ್ತಾ ಇಲ್ವಲ್ಲ, ಏನು ಮಾಡಬೇಕು ಅಂತವನು ಕಳಕಳಿಯನ್ನು ಕೇಳ್ಕೊಂಡಲ್ಲ. ಆ ಥರದ್ದಾದರೂ ಒಂದು ಕಳಕಳಿ, ಒಂದು ಚಿಂತೆ, ಮನಸ್ಸಿನ್ನೂ ಹತೋಟಿಯಲ್ಲಿ ಬರ್ತಾ ಇಲ್ವಲ್ಲ ಅಂತ
ದುಃಖ ಇದ್ದರೆ ಹಾಗಾದರೆ ಅವನಿಗೆ ಗುರಿ ಗೊತ್ತಿದೆ ಅಂತ ಆಯಿತು. ಗುರಿ ಗೊತ್ತಿದೆ, ಇನ್ನೂ ಹೋಲಿಕೆ ಆಗ್ತಾ ಇಲ್ಲ, ಸ್ವಲ್ಪ ವಿಳಂಬ ಇದೆ. ಗುರಿಯೇ ಗೊತ್ತಿಲ್ಲದೆ ಹೋದರೆ ಯಾವ ಮೆಟ್ಟಿಲನ್ನು ಏರಿ ಆದರೂ ಏನು ಉಪಯೋಗ? ಯಾವ ಮೆಟ್ಟಿಲಿಂದಾದರೂ ಯಾವ ಕ್ಷಣದಲ್ಲೂ ಕೆಳಗೆ ಬಿದ್ದು ಬಿಡ್ಬೋದು ಅವನು. ಅಂಥವನಿಂದ ಏನು ಉಪಯೋಗ ಇಲ್ಲ ಅಂತಾರೆ. ಮನಸ್ಸು ಸ್ವಾಧೀನ ಆದಮೇಲೆ ಕೂಡ ವಿಷಯದ ಸಂಪರ್ಕದಿಂದ ದೂರ ಇರಬೇಕು ಅಂತ ಮುಂದೆ 145ನೇ ಶ್ಲೋಕ ಹೇಳ್ತದೆ. ಕೃಷ್ಣ ಉದ್ಧವನಿಗೆ ಹೇಳುವಂಥ ಮಾತದು. ತಥಾಪಿ ಸಂಘ ಪರಿವರ್ಜನೀಯ ಗುಣೇಶು ಮಾಯಾ ರಚಿತೇಶು ತಾವತ್ ಮದ್ಭಕ್ತಿಯೋಗೇನ ದೃಢೇನ ಯಾವತ್ ರಜೋ ನಿರಸ್ಯೇತ ತಮಃ ಕಷಾಯಂ. ಸಾಧಕ ಬೇಕಾದಷ್ಟು ಉನ್ನತಿಗೆ ಏರಿದ್ದಾನೆ. ಅಷ್ಟು ಏರಿದ ಮೇಲೆ ಕೂಡ ಈ ಪ್ರಕೃತಿಯಿಂದ ಏನು ವಿಷಯ ಪದಾರ್ಥಗಳು ಹುಟ್ಟಿವೆ ಅಲ್ಲ, ಜಡಚೇತನಾತ್ಮಕವಾದ ವಸ್ತುಗಳೆಲ್ಲ ನಮ್ಮ ಸುತ್ತಮುತ್ತಲಿವೆ. ಸಂಸಾರ ಅಂದರೆ ಜಡಗಳನ್ನು ಕಟ್ಟಿಕೊಳ್ಳುವುದು, ಚೇತನಗಳನ್ನು ಕಟ್ಟಿಕೊಳ್ಳುವುದು, ಇದೇ ಸಂಸಾರ. ಇವೆಲ್ಲ ಪ್ರಕೃತಿಯಿಂದ ಹುಟ್ಟಿವೆ. ಯಾರ ಇಚ್ಛೆಯಿಂದ ಹುಟ್ಟಿವೆ? ನನ್ನ ಇಚ್ಛೆಯಿಂದ ಹುಟ್ಟಿವೆ. ಅಲ್ಲಿ ಆಸಕ್ತಿಯನ್ನು, ಆ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ಬಿಡಬೇಕು ಸಾಧಕ. ಹೀಗ ಸಾಧಕ ಮಾಡಿದರೆ ನಾನು ಅಂಥ ಸಾಧಕನಿಗೆ ಒಲಿತೇನೆ. ಮದ್ಭಕ್ತಿ ಯೋಗಿಯೇನ ದೃಢೇನ ಯಾವತ್, ಅಂಥ ಸಾಧಕನ ಮನೋಭಾವವನ್ನು ನಾನು ಗುರುತಿಸ್ತೇನೆ. ಅವನು ನನ್ನಲ್ಲೇನು ದೃಢವಾದ ಭಕ್ತಿಯನ್ನು ಇಡ್ತಾನೆ. ಆ ಭಕ್ತಿ ಯೋಗದಿಂದ ಎಲ್ಲ ಪಾಪ ಪರಿಹಾರ ಆಗ್ತದೆ. ಪಾಪ ಪರಿಹಾರ ಆಗುವವರೆಗೂ, ಮೋಕ್ಷ ಸಿಗುವವರೆಗೂ ವಿಷಯ ವೈರಾಗ್ಯವನ್ನು ಯಾವತ್ತೂ ಕೂಡ ಮನುಷ್ಯ ಪ್ರಯತ್ನ ಪಡ್ತಾನೇ ಇರಬೇಕು. ಯಾಕೆಂದರೆ ಅನೇಕ ಏಣಿಗಳನ್ನು ದಾಟಿ ಮೇಲೆ ಹೋಗಿದ್ದಾನೆ. ಯಾವ ಹಂತದಲ್ಲಿ ಯಾವ ಹಾವು, ವಿಷಯವೆಂಬ ಹಾವು ಕಚ್ಚಿ ಕೆಳಗೆ ಬೀಳಿಸ್ತದೋ ಗೊತ್ತಿಲ್ಲ. ಜೀವನ ಅನ್ನೋದೊಂದು ಹಾವು ಏಣಿ ಆಟ ಇದ್ದ ಹಾಗೆ, ಯಾವಾಗ ಕೆಳಗೆ ಬೀಳ್ತಾನೋ ಗೊತ್ತಿಲ್ಲ. ಆದ್ದರಿಂದ ವಿಷಯ ಪದಾರ್ಥಗಳ ಕುರಿತಾಗಿ ವೈರಾಗ್ಯ ಅನ್ನೋದು ಯಾವುದೋ ಒಂದು ಹಂತದಲ್ಲಿ ಮುಂದೆ ಬೇಕಾಗಿಲ್ಲ ಅಂತಲ್ಲ, ಮೋಕ್ಷದಲ್ಲಿ ಬೇಕಾಗಿಲ್ಲ, ಅದು ಕೊನೆಯ ಹಂತ. ಅದು ಅಲ್ಲಿ ಅವನು ಸುಖ ಅನುಭವಿಸಲಿಕ್ಕಾಗಿಯೇ ಪ್ರಯತ್ನ ಇರುವವನು ಸುಖ ಅನುಭವಿಸ್ತಾನೆ ಇರ್ತಾನೆ. ಆದರೆ ಇಲ್ಲಿ ಶಾಸ್ತ್ರಗಳ ಮೂಲಕ ಪರೋಕ್ಷ ಜ್ಞಾನ, ಆಮೇಲೆ ಮಾನಸ ಪರೋಕ್ಷ, ಆಮೇಲೆ ಸ್ವರೂಪ ಪರೋಕ್ಷ, ಇಷ್ಟೆಲ್ಲ ಪಡ್ಕೊಂಡ ಮೇಲೆ ಕೂಡ ಆ ಸಾಧಕನಾದವನು ಮತ್ತೆ ಮತ್ತೆ ವಿಷಯದ ವೈರಾಗ್ಯದ ಕಡೆಗೆ ಗಮನ ಹರಿಸ್ತಾನೆ ಇರಬೇಕು. ಅವನು ನಿಶ್ಚಿಂತನಾಗಿರಬಾರ್ದು. ಯಾವಾಗ ವಿಷಯಗಳನ್ನು ಕೆಳಗೆ ಬೀಳಿಸ್ತಾವೋ ಹೇಳಲಿಕ್ಕೆ ಬರೋದಿಲ್ಲ. ಕೊನೆಯ 146ನೇ ಶ್ಲೋಕ ಆ ಇಂದ್ರಿಯ ಜಯ ಪ್ರಕರಣದಲ್ಲಿ. ಯಥಾಮಯೋ ಸಾಧು ಚಿಕಿತ್ಸಿತೋ ನೃಣ ಪುನಃ ಪುನಃ ಸಂತು ದಿತಿ ಪ್ರರೋಹನ್ ಇವಂ ಮನೋಪಕ್ವ ಕಷಾಯ ಕರ್ಮ ಕುಯೋಗಿನಂ ವಿದ್ಯತಿ ಸರ್ವಸಂಗಂ. ಅದು ಕೃಷ್ಣನೇ ಉದ್ಧವನಿಗೆ ಹೇಳಿರೋ ಮಾತು. ರೋಗ ನಮ್ಮ ಶರೀರದಲ್ಲಿ ಪ್ರವೇಶ ಮಾಡಿತು, ಏನೋ ಒಂದು ರೋಗ, ಔಷಧದಿಂದ ಅದಕ್ಕೆ ಚಿಕಿತ್ಸೆ ಕೊಡಬೇಕು. ಪೂರ್ಣವಾಗಿ ಚಿಕಿತ್ಸೆ ಕೊಟ್ಟು ಅದು ಶರೀರದಿಂದ ಹೋಗಬೇಕು. ಅದು ಇನ್ನೂ ಸ್ವಲ್ಪ ಏನಾದರೂ ಲವಲೇಶ ಇದ್ದರೆ ಮತ್ತೆ ಮತ್ತೆ ನಮ್ಮ ವಯಸ್ಸಿನ ಏಜ್ ಫ್ಯಾಕ್ಟರ್ನಿಂದ ನಮ್ಮ ಶರೀರ ಜೀರ್ಣ ಆದಾಗ ಆ ರೋಗ ಮತ್ತೆ ತಲೆ ಎತ್ತುತ್ತದೆ, ಅದು ಪ್ರಬಲಿಸ್ತದೆ, ಮನುಷ್ಯರನ್ನು ಪೀಡಿಸ್ತದೆ ಅದು. ಹಾಗೆ ಈ ಮನಸ್ಸಿನಲ್ಲಿ ರಾಗ, ದ್ವೇಷ ಮೊದಲಾದ ದುರ್ಗುಣಗಳು ಪ್ರವೇಶ ಮಾಡಿರ್ತಾವಲ್ಲ, ಅವುಗಳನ್ನು ಪೂರ್ಣವಾಗಿ ನಾಶಪಡಿಸದೇನೆ ನಾವು ವಿಷಯ ಪದಾರ್ಥಗಳನ್ನು ಅನುಭವಿಸ್ಲಿಕ್ಕೆ ತೊಡಗಿದರೆ ಆವಾಗ ಅವುಗಳ ಕೈ ಮೇಲಾಗ್ತದೆ. ಈ ಜಗತ್ತಿನಲ್ಲಿ ನಾವು ಮುಕ್ತಿಗೆ ಹೋಗುವ ತನಕವೂ ಪ್ರಾಕೃತ ವಸ್ತುಗಳನ್ನು ಸೇವಿಸಲೇಬೇಕು. ಅಪರೋಕ್ಷ ಜ್ಞಾನಿಯಾಗಿದ್ದಾನೆ, ಮತ್ತು ಜಡ ಸ್ಥಿತಪ್ರಜ್ಞನಾಗಿದ್ದಾನೆ ಅಂಥವನಿಗೂ ಕೂಡ ಕಣ್ಣಂತೂ ಕಂಡೇ ಕಾಣ್ತದಲ್ಲ. ಏನು ಕಣ್ಣು ಮುಂದೆ ಬಂದಿದೋ ಅನ್ನೋದು ನೋಡಲೇಬೇಕಲ್ಲ, ಏನು ಕಿವಿ ಬೀಳ್ತದೋ ಅಂತ ಕೇಳಲೇಬೇಕು. ಅಂತೂ ಪ್ರಾಕೃತವಾದ ರೂಪ, ರಸ, ಸ್ಪರ್ಶ ಇವೆಲ್ಲ ಅವನ ಶರೀರಕ್ಕೆ ಬರ್ತಾನೆ ಇರ್ತವೆ. ಆದರೆ ಅವನು ತನ್ನಲ್ಲಿರುವ ರಾಗದ್ವೇಷಾದಿಗಳನ್ನು ಪೂರ ಮೆಟ್ಟಿ ನಿಂತಿದ್ರೆ ಆ ಬಂದದ್ದೆಲ್ಲ ವಿಫಲ ಆಗ್ತದೆ. ಅವನು ಮೆಟ್ಟಿ ನಿಲ್ಲಕ್ಕೆ ಸಮರ್ಥ ಆಗಿಲ್ಲದೆ ಹೋದರೆ ಅವೇ ಪ್ರಬಲ ಆಗ್ತವೆ, ಇವನನ್ನು ನಾವು ಬೀಳಿಸ್ತವೆ. ಯೋಗಾಭ್ಯಾಸ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಯೋಗ ಅಂದರೆ ಜ್ಞಾನ, ಮುಕ್ತಿ ಸಾಧನ ಭೂತವಾದಂಥ ಜ್ಞಾನ. ಅದನ್ನು ಅಭ್ಯಾಸ ಮಾಡ್ಲಿಕ್ಕೆ ಹೊರಟಿದ್ದೀವಿ ಶ್ರವಣ ಮನನಗಳ ಮೂಲಕ. ಆದರೆ ಇನ್ನೂ ಪೂರ್ಣ ಯಶಸ್ಸು ಸಿಕ್ಕಿಲ್ಲ ಅಂತಾದಾಗ ಆ ದುರ್ಬಲ ಯೋಗಿಗಳೇನಿದ್ದಾರಲ್ಲ, ನಮ್ಮನ್ನು ಅದನ್ನೇ ಹೇಳೋದು ಕುಯೋಗಿ ನಮ್ಮಂತ. ತುಂಬ ಸುಂದರವಾದ ಮಾತು. ದೇವತೆಗಳನ್ನು ಭಕ್ತಿ ಯೋಗಿಗಳು ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ.
ಸನಕಾದಿಗಳನ್ನು ಜ್ಞಾನಯೋಗಿಗಳು ಅಂತ ಹೇಳ್ತದೆ, ಮನುಷ್ಯರನ್ನ ಕರ್ಮಯೋಗಿಗಳು ಅಂತ ಹೇಳ್ತದೆ ಶಾಸ್ತ್ರ. ಅನೇಕ ಬಾರಿ ಹಾಸ್ಯದಿಂದ ನಾನು ನಮ್ಮನ್ನು ಪ್ರಾರಬ್ಧ ಕರ್ಮಯೋಗಿಗಳು ನಾವು ಅಂತ ಹೇಳ್ಕೊಳ್ಳೋದು. ಅಷ್ಟೇ ಅಲ್ಲ, ನಾವು ಕುಯೋಗಿಗಳು, ಕೆಟ್ಟ ಯೋಗಿಗಳು ಅಂತ ನಮ್ಮನ್ನ ಹೀಗಳದಿದೆ ಶಾಸ್ತ್ರ. ದುರ್ಬಲ ಯೋಗಿಗಳು ನಾವು. ಕಾಣಿಸ್ತೀವಿ ಹೊರ ನೋಟಕ್ಕೆ ದೊಡ್ಡ ಯೋಗಿಗಳಂತೆ, ಒಳಗೆ ಮಾತ್ರ ಮನಸ್ಸು ಪಕ್ವ ಆಗಿಲ್ಲ. ಯಾಕಂದ್ರೆ ಮನಃ ಅಪಕ್ವ ಕಷಾಯ ಕರ್ಮ, ಮನಸ್ಸು ಪಕ್ವ ಆಗಿಲ್ಲ, ದೇಹ ದಷ್ಟಪುಷ್ಟವಾಗಿ ಬಿಟ್ಟಿದೆ, ವಿಷಯ ಸುಖ ಉಂಡು ಉಂಡು ಕೊಬ್ಬಿದೆ, ಮನಸ್ಸು ಒಳಗೆ ಟೊಳ್ಳಾಗಿದೆ. ಅಂಥವನನ್ನ ಈ ವಿಷಯ ಪದಾರ್ಥಗಳು ಮತ್ತೆ ಹಾಳು ಮಾಡ್ತವೆ. ಆದ್ದರಿಂದ ಕಷ್ಟಪಟ್ಟು ಇಂದ್ರಿಯ ನಿಗ್ರಹವನ್ನು ಸಾಧನೆ ಮಾಡ್ಕೋಬೇಕು. ಶಮೋ ಮನ್ನಿಷ್ಠತಾ ಬುದ್ಧೇ ದಮ ಇಂದ್ರಿಯ ಸಂಗ್ರಹ, ಇಂದ್ರಿಯ ಸಂಯಮ. ಆದ್ದರಿಂದ ಇಂದ್ರಿಯ ಸಂಯಮವನ್ನು, ಶಮವನ್ನು ಮತ್ತು ದಮವನ್ನು ಯಾವತ್ತೂ ಮನುಷ್ಯ ಮರಿಬಾರದು. ಶಮ ಅಂದರೆ ಭಗವಂತನಲ್ಲಿ ಬುದ್ಧಿ, ದಮ ಅಂದರೆ ಇಂದ್ರಿಯ ನಿಗ್ರಹ. ಅದನ್ನು ಸಾಧಿಸಬೇಕು ಅಂತ ಕೃಷ್ಣನೇ ಮತ್ತೊಂದು ಕಡೆ ಭಾಗವತದಲ್ಲಿ ಹೇಳಿರುವಂಥ ಮಾತು. ಹೀಗದು ಇಂದ್ರಿಯ ಜಯ ಪ್ರಕರಣ ಅಂತ ಅದು ಇಲ್ಲಿಗೆ ಸಮಾಪ್ತ ಆಗ್ತದೆ. 146ನೇ ಶ್ಲೋಕವು ಕೂಡ ಸಮಾಪ್ತ ಆಗ್ತದೆ. ಹೇಗೆ ಇಲ್ಲಿ ಬಂದಿರುವುದೆಲ್ಲ ಇಷ್ಟೇ ಶ್ಲೋಕಗಳು. ಪ್ರಹ್ಲಾದನ ಸನ್ನಿಧಾನದಲ್ಲಿ, ರಾಗದ್ವೇಷಾದಿಗಳನ್ನೆಲ್ಲ ಸುಟ್ಟು ಬೂದಿ ಮಾಡುವಂಥ ನರಸಿಂಹನ ಸನ್ನಿಧಾನದಲ್ಲಿ ಪ್ರಹ್ಲಾದ ಹೇಳಿದ ಮಾತು. ಕೃಷ್ಣ ಕೂಡ ದೋಷವನ್ನು ನಾಶ ಮಾಡುವ ವ್ಯಕ್ತಿತ್ವ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕ, ಎಲ್ಲ ರೂಪಗಳಿಂದ ಎಲ್ಲ ಕೆಲಸವನ್ನು ಮಾಡಬಲ್ಲ ಭಗವಂತ. ಆದರೆ ಹಯಗ್ರೀವಾದಿ ರೂಪಕ ಜ್ಞಾನಾದಿ ರಕ್ಷಕ, ಹಯಗ್ರೀವಾದಿ ರೂಪದಿಂದ ಜ್ಞಾನವನ್ನು ರಕ್ಷಣೆ ಮಾಡ್ತಾನೆ. ರಕ್ಷಕೋ ನಿತ್ಯಂ ಜಾಮದ ಜ್ಞಾದಿ ರೂಪವಾನ್ ಜ್ಞಾನಾದಿ ದಾತ, ಪರಶುರಾಮ ಮೊದಲಾದ ರೂಪಗಳಿಂದ ನಮಗೆ ಜ್ಞಾನವನ್ನು ಕೊಡ್ತಾನೆ. ಕೃಷ್ಣಾದಿ ದೋಷನಾಶಕ, ಕೃಷ್ಣ ರೂಪದಿಂದ ದೋಷವನ್ನು ನಾಶ ಮಾಡ್ತಾನೆ. ಅಂಥ ದೋಷ ನಾಶ ಮಾಡ್ತಾ ಇರುವಂಥ ಕೃಷ್ಣ ಉದ್ಧವನನ್ನು ಪ್ರತಿನಿಧಿಯನ್ನಾಗಿ ಇಟ್ಕೊಂಡು ಹೇಗೆ ನಮ್ಮಂಥ ಕುಯೋಗಿಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತೋರಿಸಿದ್ದಾನೆ. ಅಂಥ ತನ್ನ ಉಪದೇಶದ ಮೂಲಕ ನಮ್ಮ ದೋಷಗಳನ್ನು ನಾಶಪಡಿಸ್ತಾನೆ. ಅಲ್ಲಿಗೆ ಆ ಇಂದ್ರಿಯ ಜಯ ಪ್ರಕರಣ ಅನ್ನೋದು ಸಮಾಪ್ತವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.